ಸೂರ್ಯ ಸಂಕ್ರಮಣದ ಸಂಭ್ರಮ, ಜಾನುವಾರುಗಳ ಕಿಚ್ಚು ಹಾಯಿಸಿ ರೈತರ ಸಂತಸ. ಸುಗ್ಗಿ ಹಬ್ಬದಲ್ಲಿ ಮಿಂದೆದ್ದ ಅನ್ನದಾತರು, ಸಂಕ್ರಾಂತಿ ಕಿಚ್ಚು. ಮಂಡ್ಯದಲ್ಲಿ ಸಂಕ್ರಾಂತಿ ಸಂಭ್ರಮ ಕಳೆಗಟ್ಟಿದೆ. ನಗರದ ಹೊಸಹಳ್ಳಿಯಲ್ಲಿ ಅಲಂಕಾರಗೊಂಡ ಜಾನುವಾರುಗಳ ಜೊತೆಗೆ ಆಗಮಿಸ್ತಾ ಇರುವಂತಹ ರೈತರು ಜಾನುವಾರುಗಳನ್ನ ಕಿಚ್ಚು ಹಾಯಿಸ್ತಾ ಇದ್ದಾರೆ. ಬಣ್ಣಗಳಿಂದ, ಹೂವಿನ ಹಾರದಿಂದ ಜಾನುವಾರುಗಳನ್ನ ಶೃಂಗರಿಸಿದ ರೈತರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ನೂರಾರು ಜಾನುವಾರುಗಳ ಮೆರವಣಿಗೆ ಮನಸೆಳೀತಾ ಇದೆ. ಮೆರವಣಿಗೆ ಬಳಿಕ ಹೊಸಹಳ್ಳಿ ಬಸವನ ದೇವಸ್ಥಾನದ ಮುಂಭಾಗ ಕಿಚ್ಚು ಹಾಯಿಸುವ ಪ್ರಕ್ರಿಯೆ ನಡೀತಾ ಇದೆ. ಅತ್ಯಂತ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಆಚರಣೆ ಮಾಡಲಾಗ್ತಾ ಇದೆ. ಜಾನುವಾರುಗಳ ಕಿಚ್ಚನ್ನ ಹಾಯಿಸುವ ಮೂಲಕ ರೈತರು ಮಕರ ಸಂಕ್ರಾಂತಿಯನ್ನ ಸಂಭ್ರಮಿಸಿದ್ದಾರೆ. ಮಂಡ್ಯದಲ್ಲಿ ಕಳೆಗಟ್ಟಿದೆ ಮಕರ ಸಂಕ್ರಾಂತಿಯ ಹಬ್ಬ. ಯಾಕಂದ್ರೆ ಮಂಡ್ಯದಲ್ಲಿ ಪ್ರಮುಖವಾಗಿ ತಾವು ಬೆಳೆದಂತಹ ಫಸಲಿಗೆ ಪೂಜೆಯನ್ನ ನೆರವೇರಿಸುವ ಮೂಲಕ, ಅದರ ಜೊತೆಗೆ ಹಸುಗಳನ್ನ ಕಿಚ್ಚು ಹಾಯಿಸುವ ಮೂಲಕ ಮಕರ ಸಂಕ್ರಾಂತಿಯನ್ನ ಅತ್ಯಂತ ಸಡಗರದಿಂದ ಆಚರಣೆ ಮಾಡಲಾಗಿದೆ. ಇನ್ನು ರಾಜ್ಯಾದ್ಯಂತ ಮಕರ ಸಂಕ್ರಾಂತಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಮಂಡ್ಯದಲ್ಲಿ ಯಾವ ರೀತಿ ಆಚರಿಸಲಾಯಿತು ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಂಕ್ರಾಂತಿ ಹಬ್ಬ ಅಂತಂದ್ರೆ ಅದು ಬರೀ ಸುಗ್ಗಿ ಹಬ್ಬ ಮಾತ್ರವಲ್ಲ, ಅದರ ಪ್ರಮುಖ ಭಾಗವಾದಂತ ಕಿಚ್ಚು ಹಾಯಿಸುವಂಥದ್ದು, ಅಂದ್ರೆ ಜಾನುವಾರುಗಳನ್ನ ಕಿಚ್ಚು ಹಾಯಿಸುವಂಥದ್ದು, ಜೊತೆಗೆ ಜಾನುವಾರುಗಳನ್ನ ಅಲಂಕಾರವನ್ನ ಮಾಡುವಂಥದ್ದು ಕೂಡ ರೈತಾಪಿ ಜನರು ಸಾಕಷ್ಟು ವರ್ಷಗಳಿಂದ ರೂಢಿಸ್ಕೊಂಡು ಬಂದಿರುವಂಥದ್ದು. ಹಾಗೆ ಮಂಡ್ಯದಲ್ಲಿ ಈ ಬಾರಿ ಅಂದ್ರೆ ಈ ವರ್ಷ ಸಂಕ್ರಾಂತಿ ಹಬ್ಬ ಕಳೆಕಟ್ಟಿರುವಂಥದ್ದು. ಮಂಡ್ಯ ನಗರದ ಹೊಸಹಳ್ಳಿಯಲ್ಲಿ ಸಾಕಷ್ಟು ಸಂಭ್ರಮದಿಂದ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯ ನಗರದ ಹೊಸಹಳ್ಳಿ ಏನಿದೆ, ಈ ಹೊಸಹಳ್ಳಿಯಲ್ಲಿ ಸಾಕಷ್ಟು ಸಂಭ್ರಮದಿಂದ ಈ ಒಂದು ಜಾಗದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ವರ್ಷವಿಡೀ ರೈತನ ಜೊತೆ ದುಡಿಯುವಂಥ ಜಾನುವಾರುಗಳು ಅಂದರೆ ಎತ್ತುಗಳು ಏನಿದ್ದಾವೆ, ಈ ಎತ್ತುಗಳಿಗೆ ಅಲಂಕಾರವನ್ನು ಇವತ್ತು ಮಾಡಿ ಕಿಚ್ಚು ಹಾಯಿಸೋದಕ್ಕೆ ಸಜ್ಜುಗೊಳಿಸ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ ಯಾವ ರೀತಿ ರೈತನ ಜೀವಾಳ ಆಗಿರ್ತಕ್ಕಂಥ ಎತ್ತುಗಳಿಗೆ ಸಾಕಷ್ಟು ಅಲಂಕಾರವನ್ನು ಮಾಡಿದ್ದಾರೆ. ಹೂವಿನ ಹಾರಗಳನ್ನು ಹಾಕಿರುವಂಥದ್ದು, ಹಾಗೆ ಕೊಂಬುಗಳಿಗೂ ಕೂಡ ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು. ಹಾಗೆ ಮಾತನಾಡಿಸ್ತೀನಿ ಈ ಜಾನುವಾರುಗಳ ಮಾಲೀಕ ಅಂದ್ರೆ ರೈತರು ಇಲ್ಲಿರುವಂಥದ್ದು, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈ ಬಾರಿ ಹಬ್ಬ ಹೇಗಿದೆ ಸರ್? ಸರವರಿಗೂ ಜಾಸ್ತಿ ಚೆನ್ನಾಗಿದೆ ಈ ಸತ್ತು. ಈಗ ಅಲಂಕಾರ ಮಾಡಿದ್ವಿ ಅಂದ್ರೆ ಈಗ ತಿಜಾಸಿಗೆ ಹೋಗ್ತಾ ಇದೀವಿ. ಇವು ಹಳ್ಳಿಕಾರ್ ತಳಿ ಬೆಳೆಸಿ ಉಳಿಸಿ ಅಂತ ಮಾಡ್ತಾ ಇದೀವಿ ಸಮಯ, ಅದಕ್ಕೇನೆ ಮಾಡ್ತಾ ಇದೀವಿ.
ಮಂಡ್ಯ ಅಂದ್ರೆ ರೈತರು ಹೆಚ್ಚಾಗಿರುವಂತ ಜಿಲ್ಲೆ ಮಂಡ್ಯ. ಈ ಮಂಡ್ಯದಲ್ಲಿ ಸಂಕ್ರಾಂತಿ ಹಬ್ಬನ ಸಡಗರದಿಂದ ಮಾಡ್ತಾರೆ. ಸುಗ್ಗಿ ಹಬ್ಬ ಅಂದ್ರೆ ರಾಶಿ ಪೂಜೆ ಮಾಡುವಂಥದ್ದು ಇವೆಲ್ಲ ಮಾಡ್ತಾರೆ. ರಾಶಿ ಪೂಜೆ ಎಲ್ಲ ಮಾಡಿದ್ರಾ? ಮಾಡಿದ್ದೀವಿ ಸ್ವಾಮಿ, ರಾಶಿ ಪೂಜೆ ಮಾಡಿದ್ದೀವಿ. ಸಂಕ್ರಾಂತಿ ಹಬ್ಬದಲ್ಲಿ ಅತಿ ಹೆಚ್ಚಾಗಿ ಮಾಡ್ತಿದ್ದೀವಿ. ಸೊ ಹಾಗೆ ಈ ಕಡೆನೂ ಇದ್ದಾರೆ, ಅವ್ರನ್ನು ಮಾತನಾಡಿಸುವಂಥ ಕೆಲಸವನ್ನ ಮಾಡ್ತೀನಿ. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ ಈಗ ಎತ್ತುಗಳನ್ನ? ಸುಧಾರಿಸೋಕೆ ಹೋಗ್ತಾ ಇದ್ದೀವಿ. ಕಿಚ್ಚು ವಯಸ್ಸ ಕರ್ಕೊಯ್ತಾ ಇರೋದು. ಎಲ್ಲಿ ಕರ್ಕೊಂಡೋಗಿ ಕಿಚಾಯಿಸ್ತೀರಿ? ನಮ್ದು ಇಲ್ಲಿ ಬಸವನಗುಡಿ ಇದೆ, ಅಲ್ಲಿ ಹತ್ರ ಇದೆ. ಯಾವ ರೀತಿ ಕಿಚಾಯಿಸೋದು ಅಂತಂದ್ರೆ ಯಾವ ರೀತಿ ಇರುತ್ತೆ? ಅಲ್ಲಿ ಜನಗಳೆಲ್ಲ ಸೇರಿರ್ತಾರೆ, ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜನ ಸೇರೋದು ಹೊಸಳ್ಳಿಲಿ, ಮಂಡ್ಯ ನಗರ ಟೌನ್ ಹೊಸಳ್ಳಿಲಿ ಮೆರವಣಿಗೆ ಮೂಲಕ ವಿಭಜನೆಯಿಂದ ಅದ್ದೂರಿಯಾಗಿ ಕರ್ಕೋಗಿ ಮೆರವಣಿಗೆ ಮೂಲಕ ನಾವು ಬೆಂಕಿ ಆದಮೇಲೆ ಅದನ್ನು ಕಿಚಾಯಿಸೋ ಮೂಲಕ ನಾವು ಮೆರವಣಿಗೆ ಮಾಡ್ತೀವಿ ಎತ್ತುಗಳನ್ನ. ಸೊ ಇದು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು, ಬರೀ 2 ಎತ್ತುಗಳು ಮಾತ್ರ ಅಲ್ಲ, ಸಾಕಷ್ಟು ಎತ್ತುಗಳನ್ನು ಈಗಾಗಲೇ ಶೃಂಗರಿಸಿ ಮೆರವಣಿಗೆ ಮೂಲಕ ಅಂದರೆ ಹೊಸಹಳ್ಳಿಯಲ್ಲಿ ಮೆರವಣಿಗೆಯನ್ನು ಮಾಡುವ ಮೂಲಕ, ತದನಂತರ ಬಸವಣ್ಣನ ದೇವಸ್ಥಾನ ಏನಿದೆ ಆ ಮುಂಭಾಗದಲ್ಲಿ 3 ಭಾಗವಾಗಿ ಅಂದರೆ ಹುಲ್ಲನ್ನು ಹಾಕುವಂಥದ್ದು, ಹುಲ್ಲನ್ನು ಹಾಕಿ ಅಲ್ಲಿ ಬೆಂಕಿಯನ್ನು ಹಚ್ಚಿ ಅದಾದ ಬಳಿಕ ಅಲ್ಲಿ ಕಿಚ್ಚು ಹಾಯಿಸುವಂಥ ಕೆಲಸವನ್ನು ಕೂಡ ಇಲ್ಲಿನ ಜನರು ಮಾಡಿ ಸಂಭ್ರಮವನ್ನು ಪಡ್ತಾರೆ. ಮಂಡ್ಯದಿಂದ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಇನ್ನು ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬವನ್ನ ಅತಿ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಮಂಡ್ಯದಲ್ಲಿ ಈ ಮಕರ ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತೆ. ಯಾಕಂತಂದ್ರೆ ವರ್ಷದಲ್ಲಿ ಬೆಳೆದಂತಹ ಮೊದಲ ಬೆಳೆಗೆ ಅದನ್ನ ರಾಶಿ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಧನ್ಯವಾದಗಳನ್ನು ತಿಳಿಸುವಂತಹ ಕೆಲಸ ಆಗುತ್ತೆ. ಅದರ ಜೊತೆಗೆ ಇಡೀ ವರ್ಷ ರೈತರಿಗೆ ಸಾಥ್ ಕೊಡುವಂತಹ ಹಸುಗಳು ಕೂಡ ದುಡಿತಾ ಇರೋದ್ರಿಂದ ಅವಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಿ ತದನಂತರ ಅದನ್ನ ಕಿಚ್ಚು ಹಾಯಿಸುವ ಮೂಲಕ ಮಕರ ಸಂಕ್ರಾಂತಿಯನ್ನ ಆಚರಣೆ ಮಾಡಲಾಗುತ್ತೆ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ನಂಜನಗೂಡು ತಾಲೂಕಿನ ತಮ್ಮನೆರಳೆ ಗ್ರಾಮದಲ್ಲಿ ಅದ್ಧೂರಿ ಸಂಕ್ರಾಂತಿ ಆಚರಣೆ ಮಾಡಿದ್ದಾರೆ. ಹಸುಗಳಿಗೆ ಬಣ್ಣ ಹಚ್ಚಿ ಕಿಚ್ಚು ಹಾಯಿಸಿದ್ದಾರೆ ರೈತರು. ಊರಿಗೆ ಊರೇ ಕಿಚ್ಚು ಹಾಯಿಸುವ ಮೂಲಕ ಸಂಕ್ರಾಂತಿ ಹಬ್ಬವನ್ನ ಮಾಡುವ ಮೂಲಕ ಸುಗ್ಗಿ ಪೂಜೆ ಮಾಡಿದ್ದಾರೆ. ಹೆಂಗ ಬರ್ರಿ ಬಿಡಿಯೋತಾಗ ಕರ ಬಂದೈತಿ ಆ ಕರ ಬಂದೈತಿ ಸರ್. ಇನ್ನೊಂದು ಚಿಕ್ಕರ ಮತ್ತಲ್ಲ ಆಗ. ರಾಜ್ಯದಲ್ಲಿ ರಾಜಕೀಯ ನಾಯಕರು ಕೂಡ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಡದಿಯ ತೋಟದ ಮನೆಯಲ್ಲಿ ಕುಟುಂಬ ಸಮೇತ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದ್ದಾರೆ. ತೋಟದ ಮನೆಯಲ್ಲಿ ಪತ್ನಿ, ಮಗ ನಿಖಿಲ್, ಸೊಸೆ, ಮೊಮ್ಮಗನೊಂದಿಗೆ ಸಂಕ್ರಾಂತಿ ಆಚರಣೆ ಮಾಡಿದ್ದಾರೆ. ರಾಸುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ರಾಜ್ಯದೆಲ್ಲೆಡೆಯೂ ಕೂಡ ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಇವತ್ತು ಪ್ರಮುಖವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಯಿತು? ಚೈತ್ರ, ನಾಡಿನಾದ್ಯಂತನೂ ಕೂಡ ಮಕರ ಸಂಕ್ರಮಣ ಹಬ್ಬವನ್ನು ಎಲ್ಲರೂ ಸಂಭ್ರಮ ಸಡಗರದಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಜಕಾರಣಿಗಳು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ
ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಎಸ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಬಿಡದಿಯಲ್ಲಿರುವಂಥ ತೋಟದ ಮನೆಯಲ್ಲಿ ಕುಟುಂಬ ಸಮೇತರಾಗಿ ಸಂಕ್ರಮಣ ಹಬ್ಬವನ್ನು ಆಚರಿಸಿದ್ದು ವಿಶೇಷ. ಯಾಕಂದರೆ ಪ್ರತಿ ವರ್ಷ ಒಂದಲ್ಲ ಒಂದು ಕಾರಣಕ್ಕಾಗಿ ಇಡೀ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸೇರ್ತಾ ಇದ್ದಿಲ್ಲ. ಈ ವರ್ಷ ಎಲ್ಲ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಎಸ್ ಡಿ ಕುಮಾರಸ್ವಾಮಿ, ಪತ್ನಿ ಅನಿತಾ ಕುಮಾರಸ್ವಾಮಿ, ಮಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಸೊಸೆ ಜೊತೆಗೆ ಮೊಮ್ಮಗ, ವಿಶೇಷವಾಗಿ ಮೊಮ್ಮಗನ ಜೊತೆಗೂ ಕೂಡ ಕಾಲವನ್ನು ಕಳೆದಿದ್ದಾರೆ. ಮತ್ತು ಹಸುಗಳಿಗೆ ಪೂಜೆಯನ್ನು ಮಾಡಿ ಮಕರ ಸಂಕ್ರಮಣದ ದಿನವಾದ ಇಂದು ಎಳ್ಳು ಬೆಲ್ಲವನ್ನು ಕೂಡ ಪರಸ್ಪರವಾಗಿ ಕೊಟ್ಟು ಶುಭ ಆಗಲಿ ಅಂತೇಳಿ ಹಾರೈಸಿದ್ದಾರೆ. ಮತ್ತು ನಾಡಿನ ಜನತೆಗೂ ಕೂಡ ಮಕರ ಸಂಕ್ರಮಣದ ಶುಭಾಶಯವನ್ನು ತಿಳಿಸಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ ಬಳಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇಶಾ ಫೌಂಡೇಶನ್ನಲ್ಲಿ ಮಹಾಶೂಲ ಉದ್ಘಾಟನೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಆವಲಗುರ್ಕಿ ಬಳಿ ಇರುವ ಇಶಾ ಫೌಂಡೇಶನ್ನಲ್ಲಿ ಸದ್ಗುರುಗಳ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇವೆ. 108 ಅಡಿ ಎತ್ತರದ ಶಿವನ ಮೂರ್ತಿಗೆ ಲೇಸರ್ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದ್ದು ಸಾವಿರಾರು ಭಕ್ತರು ಜಮಾಯಿಸಿದ್ದಾರೆ. ರಾಮನಗರ ಚನ್ನಪಟ್ಟಣದಲ್ಲಿ ಅದ್ದೂರಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ತಗಚಗೆರೆ ಗ್ರಾಮದಲ್ಲಿ ಕಿಚ್ಚು ಹಾಯಿಸಿದ್ದಾರೆ ರೈತರು. 10 ರಾಸುಗಳನ್ನ ಕಿಚ್ಚು ಹಾಯಿಸಿ ಸಂಭ್ರಮಿಸಿದ್ದಾರೆ. ರೈತರು ಸಂಭ್ರಮ ಸಡಗರದ ಸಂಕ್ರಾಂತಿ ಅಲ್ಲಿ ಆಚರಣೆ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಜಿಗಣಿ ಬಳಿಯ ನಿಸರ್ಗ ಬಡಾವಣೆಯಲ್ಲಿ ಸಂಭ್ರಮದ ಸಂಕ್ರಾಂತಿ ಆಚರಣೆ ಮಾಡಲಾಗಿದೆ. ಬಡಾವಣೆ ನಿವಾಸಿಗಳಿಂದ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಪ್ರಮುಖ ಬೀದಿಗಳಲ್ಲಿ ಸಿಂಗರಿಸಿದ ರಾಸುಗಳ ಮೆರವಣಿಗೆಯನ್ನ ಮಾಡಲಾಗಿದೆ. ಈ ವೇಳೆ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ ಬಡಾವಣೆ ನಿವಾಸಿಗಳು. ಮೆರವಣಿಗೆ ಬಳಿಕ ಬೆಂಕಿಯಲ್ಲಿ ಕಿಚ್ಚು ಹಾಯಿಸಿದ್ದಾರೆ ರೈತರು. ಇನ್ನು ಮಹಿಳೆಯರು ಕೂಡ ಸಖತ್ತಾಗಿ ಡಾನ್ಸ್ ಮಾಡಿದ್ದಾರೆ. ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಆನೇಕಲ್ನ ಜಿಗಣಿಯಲ್ಲೂ ಕೂಡ ಸುಗ್ಗಿ ಸಡಗರ ಸಂಭ್ರಮ ಮನೆ ಮಾಡಿದೆ. ನಾಡಿನ ಜನತೆಗೆ ಸಂಕ್ರಾಂತಿ ಶುಭಾಶಯವನ್ನ ತಿಳಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. 8 ತಿಂಗಳ ಬಳಿಕ ಜಾಲತಾಣದಲ್ಲಿ ದರ್ಶನ್ ಮೊದಲ ಬಾರಿಗೆ ಪ್ರತ್ಯಕ್ಷರಾಗಿದ್ದಾರೆ. ಕಳೆದ ವರ್ಷದ ಸಂಕ್ರಾಂತಿ ಹಬ್ಬದ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ದರ್ಶನ್. ಯಾಕಂದ್ರೆ 8 ತಿಂಗಳ ಬಳಿಕ ಈಗ ಜಾಲತಾಣದಲ್ಲಿ ಅವರ ಅಭಿಮಾನಿಗಳಿಗೆ ಪೋಸ್ಟ್ ಹಾಕುವ ಮೂಲಕ ಸಂಕ್ರಾಂತಿ ಹಬ್ಬದ ವಿಶ್ ಅನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಪತ್ನಿ ಹಾಗೆ ಮಗನ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ತಾವು ಸಾಕಿದಂತಹ ಜಾನುವಾರುಗಳಿಗೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬದ ಆಚರಣೆಗಾಗಿ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿದ್ದಾರೆ ದರ್ಶನ್. ಹಾಗೆ ಅವರ ಕುಟುಂಬ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲ ಪೋಸ್ಟ್ ಅನ್ನ ಹಾಕಿದ್ದಾರೆ ದರ್ಶನ್ ಅವರು. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಕಳೆದ ವರ್ಷ ತೆಗೆದಿದ್ದಂತಹ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಇರುವಂತಹ ಫೋಟೋವನ್ನ ಶೇರ್ ಮಾಡಿಕೊಂಡು ದರ್ಶನ್ ಅವರು ಈಗ ಎಲ್ಲ ಜನತೆಗೆ, ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ತಿಳಿಸಿದ್ದಾರೆ. ಏನೋ ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅವರು ಮೊದಲ ಬಾರಿಗೆ ಪೋಸ್ಟ್ ಅನ್ನ ಹಾಕಿದ್ದಾರೆ. 8 ತಿಂಗಳ ಬಳಿಕ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸಂತೋಷವೆಂಬ ಗಾಳಿಪಟಗಳು ಎತ್ತರಕ್ಕೆ ಹಾರಲಿ, ಸಮೃದ್ಧಿ ಮತ್ತು ಸಂತೋಷವನ್ನ ತರಲಿ, ಎಳ್ಳು ಬೆಲ್ಲ ಹಂಚಿ ಹೊಸ ಭರವಸೆಯೊಂದಿಗೆ ಮಕರ ಸಂಕ್ರಾಂತಿಯನ್ನ ಬರಮಾಡಿಕೊಳ್ಳೋಣ ಅಂತ ಪೋಸ್ಟ್ ಹಾಕಿದ್ದಾರೆ.